ಹಾಯ್ ಫ್ರೆಂಡ್ಸ್, ಅಮ್ಮ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನಮ್ಮ ಹಳ್ಳಿ ಕಡೆ ಎಲ್ಲ ಫಂಕ್ಷನಲ್ಲಿ ಮಾಡುವಂತಹ ಹೆಸರುಬೇಳೆ ಪಲ್ಯ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇವಾಗ ಇದು ಹೆಸರುಬೇಳೆನ ಈ ಥರ ಕೆಂಪಗಾಗಿ ಹುರ್ಕೊಂಡು 3 ವಿಸಿಲ್ನ ಉಗಿಸ್ಕೊಂಡಿದ್ದೀನಿ. ಇದಾದಮೇಲೆ ಒಗ್ಗರಣೆ ಏನೇನು ಹಾಕಬೇಕು ಅಂತ ಹೇಳ್ತೀನಿ ನೋಡಿ. ಇವಾಗ ಎಣ್ಣೆ ತೊಗೊಂಡಿದ್ದೀನಿ 4 ಚಮಚ. ಒಂದು ಈರುಳ್ಳಿನ ಈ ಥರ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಬೆಳ್ಳುಳ್ಳಿ ಕುಟ್ಟಿಟ್ಕೊಂಡಿದ್ದೀನಿ ಈ ಥರ ತರಿಯಾಗಿ. ಅರಿಶಿನ, ಜೀರಿಗೆ, ಸಾಸಿವೆ ತಗೊಂಡಿದ್ದೀನಿ. ರುಚಿಗೆ ತಕ್ಕಟ್ಟು ಉಪ್ಪು ಮತ್ತು 2 ಹಸಿರು ಮೆಣಸಿನ್ಕಾಯಿನ ಆ ಥರ ತರಿಯಾಗಿ ಕುಟ್ಟಿಟ್ಕೊಂಡಿದ್ದೀನಿ. ಒಗ್ಗರಣೆ ಯಾವ ಥರ ಕೊಡೋದು ಅಂತ ನೋಡೋಣ ಬರ್ರಿ. ಇವಾಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಅದಕ್ಕೆ 4 ಚಮಚ ಎಣ್ಣೆ ಹಾಕೋತೀನಿ ಒಗ್ಗರಣೆ ಕೊಡೋಕ್ಕೆ. ಈ ಥರ ಮಾಡಿ ನೋಡಿ, ಸೂಪರಾಗಿರುತ್ತೆ. ಇದು ನಮ್ಮ ಕಡೆ ಹಳ್ಳಿಯಲ್ಲಿ ಎಲ್ಲ ಫಂಕ್ಷನಲ್ಲಿ ಸೀಮಂತ, ಕುಬ್ಸ ಮತ್ತು ಎಂಗೇಜ್ಮೆಂಟು, ಮದುವೆಯಲ್ಲಿ ಸ್ಪೆಷಲಾಗಿ ಮಾಡ್ತಾರೆ. ತುಂಬ ಟೇಸ್ಟಾಗಿರುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ. ಇವಾಗ ಎಣ್ಣೆ ಕಾಯ್ದೈತೆ. ಇದಕ್ಕೆ ಬೆಳ್ಳುಳ್ಳಿ ಕುಟ್ಟಿಟ್ಕೊಂಡಿದ್ದೀನಲ್ಲ, ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಇವಾಗ ಜೀರಿಗೆ, ಸಾಸಿವೆ ಹಾಕ್ಕೊತಾಯಿದ್ದೀನಿ ನೋಡಿ. ಇವಾಗ ಈರುಳ್ಳಿ ಹಾಕೋತೀನಿ ನೋಡ್ರಿ. ಆ ಥರ ಕೆಂಪಾಗಿತ್ತು ಸ್ವಲ್ಪ. ಇವಾಗ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ನೋಡ್ರಿ. ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡಿ ನೋಡ್ರಿ, ಟೇಸ್ಟಿ ಸೂಪರಾಗಿರುತ್ತೆ. ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದು ಹಾಕೋತೀನಿ. ಇದನ್ನು ಫ್ರೈ ಮಾಡ್ಕೊಳ್ತೀನಿ. ಇವಾಗ ಈ ಥರ ಫ್ರೈ ಮಾಡ್ಕೊಂಡಿದ್ದು ನೋಡ್ರಿ. ಇವಾಗ ಹಸಿಮೆಣ್ಸಿನ್ಕಾಯಿನ ಕುಟ್ಟಿಟ್ಕೊಂಡಿದ್ನಲ್ಲ, ಇವಾಗ ಹಾಕೋತಾ ಇದ್ದೀನಿ ನೋಡ್ರಿ. ನಾವು ಯಾವ ಥರ ಹೇಳ್ತಾ ಇದ್ದೀನಿ ಸ್ಟೆಪ್ ಬೈ ಸ್ಟೆಪ್ಪು, ಆ ಥರ ಮಾಡಿರಿ, ಸೂಪರಾಗಿರುತ್ತೆ ನೋಡಿರಿ. ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿ. ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಉಪ್ಪು ಹಾಕೋತಾ ಇದ್ದೀನಿ, ರುಚಿಗೆ ತಕ್ಕಟ್ಟು ಉಪ್ಪು. ಮತ್ತು ಈಗ ಅರಿಶಿನ ಹಾಕೋತಾ ಇದ್ದೀನಿ, ಒಂದು ಚಿಟಿಕೆ ಅಷ್ಟು. ಇದೆಲ್ಲ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಈ ಥರ ಎಲ್ಲನೂ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡಿದ್ದೀನಿ ನೋಡ್ರಿ, ಯಾವ ಥರ ಆಗಿದೆ ಅಂತ. ಇವಾಗ ನಾನು ಹೆಸರುಬೇಳೆನ ಕುದಿಸಿಟ್ಕೊಂಡಿದ್ದು ಇವಾಗ ಹಾಕೋತಿದ್ದೀನಿ ನೋಡಿ. ಈ ಥರ ಒಮ್ಮೆ ನಾವು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದೀವಲ್ಲ, ಈ ಥರ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಚಪಾತಿ, ಅನ್ನ ಎಲ್ಲದರಲ್ಲಿ ಊಟ ಮಾಡ್ಬೋದು, ಸೂಪರಾಗಿ ಬರುತ್ತೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಇದೇ ಥರ ಮಾಡಿ ನೋಡ್ರಿ ಯಾವ ಥರ ಅಂತ ಆಯ್ತಂತ. ಹೆಸರುಬೇಳೆ ಪಲ್ಯ ಯಾವ ಥರ ಆಯಿತು ನೋಡ್ರಿ. ನೋಡಿ ಎಷ್ಟು ಚೆನ್ನಾಗಾಯಿತು, ಸೂಪರಾಗಿ ಬಂದಿದೆ. ಈ ಥರ ಮಾಡಿ ನೋಡ್ರಿ. ಇವಾಗ ನಾನು ಒಂದು ನೋಡ್ರಿ, ಇದಕ್ಕೆ ನಾನು ಸರ್ವ್ ಮಾಡ್ತೀನಿ ಯಾವ ಥರ ಆಗಿದೆ ಅಂತ ನೋಡಿ. ಆಹಾ, ರುಚಿಯಾದ ಮದುವೆ ಶೈಲಿಯಲ್ಲಿ ಎಲ್ಲ ಫಂಕ್ಷನಲ್ಲಿ ಮಾಡುವಂಥ, ಹಳ್ಳಿ ಕಡೆ ಮಾಡುವಂಥ ಹೆಸರುಬೇಳೆ ಪಲ್ಯ ನೋಡಿದ್ರೆ ಬಾಯಲ್ಲಿ ನೀರು ಬರುತ್ತೆ. ಸೂಪರಾಗಿದೆ ನೋಡಿ. ನೋಡಿ ಎಷ್ಟು ಹತ್ರದಿಂದ ತೋರಿಸ್ತಾ ಇದ್ದೀನಿ. ಆಹಾ, ಸೂಪರ್, ಬಾಯಲ್ಲೇ ನೀರು ಬರುತ್ತೆ. ಈ ಥರ ಮಾಡಿ ನೋಡಿ, ಟ್ರೈ ಮಾಡಿರಿ. ಇಷ್ಟೊತ್ತು ನನ್ನ ಚಾನಲ್ ನೋಡಿದ್ದಕ್ಕೆ ಥ್ಯಾಂಕ್ ಯು. ಕಮೆಂಟ್ ಮಾಡಿ, ಶೇರ್ ಮಾಡಿ.